ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತಿನ ಲಾಗು ಹಿಟ್ಟನಾದ ಮೂಲಕ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈಗ ನೋಡಿರಿ, ಬೆಳಿಗ್ಗೆ ನಮ್ಮ ಮನೆಯವರು ಅಲ್ಲೇ ಪಾತ್ರೆ ತೊಳಗತ್ತಾರ. ನಾನು ಹಿಟ್ಟು ನಾದಕತ್ತೀನಿ. ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೀನಿ, ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೀನಿ. ಮೈದಾ ಹಿಟ್ಟು ಹಾಕಲಿಲ್ಲ ಅಂದ್ರೆ ನಡಿತೈತಿ. ನಾನೇನೋ ಚೆನ್ನಾಗಿರುತ್ತಾ ಅಂತ ಹಾಕಿದೆ, ಬಟ್ ಹಾಕದೇ ಇದ್ದಿದ್ರೆ ಒಳ್ಳೇದಾಕಿತ್ತು. ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಹೆಲ್ತಿಗೆ ಒಳ್ಳೇದಲ್ಲ ಮೈದಾ. ಹಾಗಾಗಿ ಈಗ ಅದನ್ನು ಹಿಟ್ಟು ನಾದಿಟ್ಟು ನಾನು ಪೂರಿ ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡಾಕತ್ತೀನಿ. ಪೂರಿ ಭಾಳ ದಿವಸ ಆಗಿತ್ತು. ಎಣ್ಣೆ ಐಟಮ್ ತಿನ್ನೋದು ಕಡಿಮೆ ಮಾಡಿಬಿಟ್ಟಿನಿ ನಾನಂಕರ. ಈಗ ನನ್ನ ಸಲುವಾಗಿ ಇವ್ರನ್ನೂ ಕೂಡ ತಿನ್ನೋದಿಲ್ಲ. ಹಾಗಾಗಿ ಭಾಳ ದಿವಸ ಆಗಿತ್ತು ಪೂರಿ ಮಾಡ್ಲಾರ್ದ. ಮಾಡಿದ್ರಾಯ್ತು ಇವತ್ತು ಅಂಥೇಳಿ ಮಾಡಾಕತ್ತೀನಿ. ಹಾಗೆ ನಮ್ಮ ಸಬ್ಸ್ಕ್ರೈಬರು ಕೂಡ ಬರಾಕತ್ತಿದ್ರು ನಮ್ಮ ಮನೆಗೆ. ಅವರು ಕೂಡ ತಿಂತಾರ ಅಂತ ಹೇಳಿಬಿಟ್ಟು ಮಾಡಿದ್ದೆ. ಬಟ್ ಅವರು ನಾಷ್ಟಾ ಟೈಮ್ಗೂ ಬರಲಿಲ್ಲ, ಊಟದ ಟೈಮ್ಗೂ ಬರಲಿಲ್ಲ. ಸಾಯಂಕಾಲ ಒಂದು 3:30-4 ಗಂಟೆ ಸುಮಾರನ ಬಂದಂಗೆ ಆಯ್ತು. ಅವರು ಟೈಮ್ ಅಷ್ಟೊಂದು ಎಕ್ಸಾಕ್ಟ್ ನೆನಪಿಲ್ಲ. ಅವ್ರು ಬಂದರು, ಬರೀ ಜ್ಯೂಸ್ ಅಷ್ಟೇ ಕುಡಿದ್ರು. ಊಟ ಗೀಟ ಏನೂ ಮಾಡಲಿಲ್ಲ. ಮಾಡಿಕೊಡ್ತೀನಿ ತಿನ್ನಿರಿ ಅಂದೆ. ಎಷ್ಟು ಒತ್ತಾಯ ಮಾಡಿದ್ರು ತಿನ್ನಲಿಲ್ಲ ಅವರು. ನಾವು ಇವತ್ತು ಲೇಟಾಗಿ ಎದ್ದು ಲೇಟಾಗಿ ಎಲ್ಲ ತಿರ್ಕೊಂಬಂದೀವಿ. ಬೇಡ ಸಿಸ್ಟ್ರು, ಹೊಟ್ಟೆ ತುಂಬೈತಿ ಅಂತ ಹೇಳ್ಬಿಟ್ಟು ಎಷ್ಟೊತ್ತನ ಕುತ್ಕೊಂಡು ನಾವೇನು ಮಾತಾಡಿಸಿ ನನ್ನ ಜೊತೆಗೆ ಮಾತಾಡಿ ಹೋದ್ರು. ಅವರು ಹೋದ್ಮೇಲೆ ಮತ್ತು ಕಂಟಿನ್ಯೂ ಆಯಿತು. ಅದೆಲ್ಲ ಶೇರ್ ಮಾಡ್ಕೊಂಡಿನಿ ವೀಡಿಯೋದಲ್ಲಿ. ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿರಿ. ಆಮೇಲೆ ಒಂದು ಕ್ವಶನ್ ಕೇಳಿದ್ರು ಮೊನ್ನೆನೇ, ನಾನು ಮರ್ತು ಬಿಟ್ಟಿದ್ದೀನಿ. ನಮ್ಮ ನವ್ಯಾಗ ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀರಿ ಅಂತ ಕೇಳಿದರು, ಮತ್ತು ಯಾವ ಟ್ಯಾಬ್ಲೆಟ್ ಹಾಕ್ತಾಯಿದ್ದೀರಾ ಅಂತ ಕೇಳಿದರು. ನಮ್ಮ ನವ್ಯಾಗ ನೋಡ್ರಿ, ಈಗ ಸದ್ಯ ಮಟ್ಟಿಗೆ ಯಾವ ಹಾಸ್ಪಿಟ್ಲಿಗೂ ತೋರಿಸ್ತಾ ಇಲ್ಲ. ಎಲ್ಲ ಹಾಸ್ಪಿಟ್ಲಿಗೂ ಅಡ್ಡಾಡಿ ಓಡಾಡಿ ದುಡ್ಡು ಖರ್ಚು ಮಾಡಿಕೊಂಡು ದುಡ್ಡು ಹಾಳು ಮಾಡಿಕೊಂಡು ಇವಾಗ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಕೈ ಮುಗಿದು ಕೂತ್ಕೊಂಡಿವಿ. ಯಾಕಂದ್ರೆ ಎಷ್ಟೇ ನಾವು ಹೊಳ್ಯಾಗ ಹುಂಚಿಯನ್ನು ತೊಳಿತೀವಿ ನೋಡ್ರಿ, ಅದು ಹರಿದು ಹಂಗೆ ಹೋಗ್ತಿರ್ತೈತಿ ಹುಂಚಿಯನ್ನು. ಬಟ್ ಅದು ಅಲ್ಲೇ ನಿಂದ್ರಂಗಿಲ್ಲ. ಹಾಗೆ ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿ ಈಕಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂದ್ರೂ ಹಾಸ್ಪಿಟ್ಲ್ನವರೇ ಹೇಳ್ತಾರೆ, ಸ್ಪೆಷಲ್ ಸ್ಕೂಲಿಗೆ ಹಾಕ್ರಿ, ಟ್ರೀಟ್ಮೆಂಟಿಂದ ಏನು ಮಾಡೋಕ್ಕಾಗಲ್ಲ. ಇವಾಗ ಅದ್ರದ್ದು ಇನ್ನೂ ಮೆಡಿಸಿನ್ ಕಂಡು ಹಿಡ್ದಿಲ್ಲ ಈ ಥರದ್ದು ಮಕ್ಕಳಿಗೆ. ಹಂಗಾಗಿ ಅವ್ರು ಹೇಳೋದು ಸಜೆಸ್ಟ್ ಮಾಡೋದು ಸ್ಪೆಷಲ್ ಸ್ಕೂಲ್ಗಳಿಗಿನ ಸಜೆಸ್ಟ್ ಮಾಡ್ತಾರೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಂಡಿನಿ. ಆದ್ರೂ ಹೊಸ್ದಾಗಿ ನೋಡ್ತಿರ್ತಾರೆ ನೋಡ್ರಿ, ಅವ್ರಿಗೆ ಹೇಳಬೇಕಾಗತ್ತೆ. ಹಳಬ್ರಿಗೆ ಇದೇನು ಪದೇ ಪದೇ ಅದನ್ನೇ ಹೇಳ್ತಾರೆ ಇವರು ಅನ್ಕೋಬೋದು, ಬಟ್ ಹೊಸ್ದಾಗಿ ಕೇಳೋರಿಗೆ ಹೇಳಲೇಬೇಕಾಗತ್ತೆ. ಸ್ಪೆಷಲ್ ಸ್ಕೂಲಿಗೆ ಹಾಕಿದ್ದೆ ನಾನು, ಬಟ್ ಅಲ್ಲಿ ಪ್ರಾಬ್ಲಮ್ ಆಗಿ ನಾನು ಸ್ಕೂಲ್ ಬಿಡಿಸ್ಬಿಟ್ಟೆ. ಇಷ್ಟ ನೋಡ್ರಿ, ಯಾವುದೇ ಹಾಸ್ಪಿಟ್ಲಿಗೆ ನಾನು ಟ್ರೀಟ್ಮೆಂಟ್ ಕೊಡಿಸ್ತಾ ಇಲ್ಲ. ಈಗ ಒಂದು ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ರು, ಅದು ನಾನಾಗಲಿ ಕೇಳಿದಾಗ ಅದಕ್ಕೆ ಕಿರ್ಚೋದು ಅಳೋದು ಭಾಳ ಮಾಡ್ತಾ ಇದ್ಲಲ್ಲ, ಅದಕ್ಕೋಸ್ಕರ ಏನಾದರೂ ಆ ಮೆಡಿಸಿನ್ ಇದ್ರೆ ಬರೆದು ಕೊಡ್ರಿ ಅಂತ ಕೇಳಿದ್ದೆ. ರೆಸ್ಪರಿನ್ ಅಂತ ಹೇಳಿಬಿಟ್ಟು ಒಂದು ಟ್ಯಾಬ್ಲೆಟ್ ಬರೆದು ಕೊಟ್ಟಾರ. ಅದನ್ನೇ ರಾತ್ರಿ ಒಂದು ಟ್ಯಾಬ್ಲೆಟ್ ಹಾಕ್ತೀನಿ. ಇಷ್ಟೇ ನೋಡ್ರಿ. ಈಗ ಬರ್ರಿ ಒಂದು ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ. ಪೂರಿ ಜೊತೆಗೆ ಸಾಗು. ಇವಾಗ ಒಂದು 2-2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಕಾಯ್ತೋ ಇಲ್ಲ ಅಂತ ಒಂದು ಸ್ವಲ್ಪ ಹಾಕಿ ನೋಡಿದೆ, ಇನ್ನೂ ಕಾದಿದ್ದಿಲ್ಲ. ಮತ್ತೊಂದು ಸ್ವಲ್ಪ ಕಾಯ್ತು. ಅದು ಕಾದ್ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಜೀರಿಗೆ, 1 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿನಿ. ಅವೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಷ್ಟರೊಳಗೆ ಮತ್ತೊಂದು ಸ್ವಲ್ಪ ಹಿಂಗೆ ಹಾಕ್ಕೊಳಕತ್ತೀನಿ. ಯಾಕಂದ್ರೆ ಆಲೂಗಡ್ಡಿನ ನೋಡ್ರಿ, ಹಾಗಾಗಿ ಆಲೂಗಡ್ಡೆ ಐಟಮ್ಗೆ ಒಂದು ಸ್ವಲ್ಪ ಹಿಂಗೆ ಹಾಕಿ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಹಾಗಾಗಿ ಹಿಂಗೆ ಹಾಕಿದ್ದೀನಿ. ಅದಾದಮೇಲೆ ಈಗ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೀನಿ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ 3 ಒಟ್ಟಿಗೆ ಹಾಕ್ಕೊಂಬಿಡ್ತೀನಿ. ಫಸ್ಟಿಗೆ ಕರಿಬೇವಿನ ಸೊಪ್ಪು ಹಾಕಿದ್ರೆ ಎಣ್ಣೆ ಚಿಟಪಟ ಅಂದು ಎಣ್ಣೆ ಎಲ್ಲ ಹೊರಗೆ ಸಿಡಿದ್ಬಿಡುತ್ತೆ. ಅದೇ ನಾವು ಈ ರೀತಿ ಈರುಳ್ಳಿ ಜೊತೆಗೆ ಸೇರಿಸ್ಬಿಟ್ಟು ಹಾಕಿಬಿಟ್ರೆ ಜಾಸ್ತಿ ಸಿಡಿಯೋಂಗಿಲ್ಲ ಹೊರಗೆ, ಮತ್ತು ನಮಗೂ ಕೈಗೆ ಸಿಡಿಯೋಂಗಿಲ್ಲ. ಒಂದೊಂದು ಸಲ ನಮ್ಮ ಕೈಗೆ ಸಿಡಿತಿರ್ತೈತೆ ನೋಡ್ರಿ. ಹಾಗಾಗಿ ಇವಾಗ ಅದನ್ನು ಚಲೋ ಹೊತ್ನಾಗ ಫ್ರೈ ಮಾಡ್ಕೊಳಕತ್ತೀನಿ ನಾನು. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಒಂದು 2 ಟೊಮೆಟೊ ಚಿಕ್ಕದಿತ್ತು, ಹಾಗಾಗಿ 2 ತೊಗೊಂಡಿನಿ. ದೊಡ್ಡದಿದ್ದರೆ ಒಂದೇ ತೊಗೋಬೋದು. ಟೊಮೆಟೊ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಕೂಡ ಹಾಕಿ ಫ್ರೈ ಮಾಡಿದ್ರೆ ಈರುಳ್ಳಿ ಟೊಮೆಟೊ ಬೇಗ ಮೆತ್ತಗಾಗುತ್ತೆ, ಫ್ರೈ ಆಕೈತಿ. ಹಾಗಾಗಿ
ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಇವು ಎರಡು ಹಾಕಿ ಫಸ್ಟ್ ಫ್ರೈ ಮಾಡ್ಕೊಂಬಿಡ್ಬೇಕು. ನಾನು ಆದಷ್ಟು ರೆಸಿಪಿಗಳನ್ನ ವಿಡಿಯೋ ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಫುಡ್ ಆರ್ಡ್ರ್ ಕೊಡ್ತೀವಿ, ಮಾಡಿಕೊಡ್ತೀರಾ, ನಿಮ್ಮ ಎಕ್ಸಾಮ್ಗೆ ಡಿಸ್ಟರ್ಬ್ ಆಗುತ್ತೋ ಏನೋ ಅಂತ ಕಮೆಂಟ್ ಹಾಕಿದ್ರು. ಆ ಥರ ಏನಿಲ್ಲ. ಇವತ್ತು ಸ್ಯಾಟರ್ಡೆ ಮತ್ತು ನಾಳೆ ಸಂಡೇ 2 ದಿನ ರಜೆ ಇತ್ತು. ನೀವೇನಾದರೂ ಬೇಗ ರೆಸ್ಪಾನ್ಸ್ ಮಾಡಿದ್ರೆ ನಾನು ಇವತ್ತು ನಾಳೆ 2 ದಿನದಲ್ಲಿ ಮಾಡಿಕೊಟ್ಬಿಡ್ತಿದ್ದೆ ನಿಮಗೆ. ರಜೆ ಇದ್ದಾಗ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಈಗ ನೋಡಿರಿ, ನಾನು ಟೊಮೆಟೊ ಇದು ಅರಿಶಿನ ಉಪ್ಪು ಹಾಕಿ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಹಾಕೀನಿ. ಅದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಚಲೋತ್ನೆ ಫ್ರೈ ಮಾಡ್ಕೋಬೇಕಾಗತ್ತೆ. ಡ್ರೈ ಪೌಡ್ರ್ ಹಾಕಿದಾದಮೇಲೆ ಆರ್ಡ್ರಸ್ಸು ಕೊಟ್ಟಿದ್ದರೆ ಮಾಡಿಕೊಡ್ತಿದ್ದೆ ನಾನು. ಸಂಡೇ ಸ್ಯಾಟರ್ಡೆ ನನಗೆ ಬೇಗ ಈಸಿ ಆಕೈತಿ. ನೀವು ಸಂಡೇ ಸ್ಯಾಟರ್ಡೆ ಆರ್ಡ್ರ್ ಕೊಟ್ರೆ ಆ ಥರ ಏನಿಲ್ಲ. ಎಕ್ಸಾಮ್ ಇನ್ನೂ ಯಾವಾಗ ಕರೀತಾರೋ ಏನೋ ಹೇಳೋಕ್ಕಾಗಿಲ್ಲ. ನಾವು ಪ್ರಿಪೇರ್ ಆಗೋಕ್ಕೆ ಟೈಮ್ ಪ್ರಿಪೇರ್ ಆಗ್ತಿರ್ತೀನಿ. ಬಟ್ ಇದನ್ನು ಮಾಡಿ ಕೊಡೋದಿಲ್ಲ ಅಂತ ನಾನೇನು ಹೇಳೋಂಗಿಲ್ಲ, ಮಾಡಿಕೊಡ್ತೀನಿ. ಬಟ್ ಅದೇ ನೀವು ಆದಷ್ಟು ಬೇಗ ನನಗೆ ಆರ್ಡ್ರ್ ಕೊಟ್ರೆ ನಾನು ಬೇಗ ನಿಮಗೆ ಮಾಡಿಕೊಡೋಕ್ಕಾಗತ್ತೆ. ನೋಡಿರಿ, ಈಗ ಅದೆಲ್ಲ ಫ್ರೈ ಆದಮೇಲೆ ಈಗ ಇದನ್ನು ಒಂದು 5-6 ಆಲೂಗಡ್ಡಿನ ಸಣ್ಣದಾಗಿ ಇದು ಕುದಿಸ್ಕೊಂಡ್ಬಿಟ್ಟು ಮ್ಯಾಶ್ ಮಾಡಿದ್ರೆ ನಡಿತೈತಿ. ಇಲ್ಲಾಂದ್ರೆ ಚಿಕ್ಕದಾಗಿ ಭಾಳ ಅಂದ್ರೆ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಬಿಸಿ ಇತ್ತು ಹಾಗಾಗಿ ನಾ ಕಟ್ ಮಾಡಿ ಹಾಕ್ಕೊಂಡೀನಿ. ನೀವು ಆರಿತ್ತು ಅಂತಂದರೆ ಕೈಯಲ್ಲಿ ಕಿವುಚ್ಬಿಟ್ಟು ಹಾಕಿದ್ರೆ ನಡಿತೈತಿ. ನೋಡಿರಿ, ಈಗ ಸೈಡಲ್ಲಿ ಎಣ್ಣೆ ಬಿಟ್ಕೊಂಬಂದೈತಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ. ಇವಾಗ ಅದನ್ನು ಹಾಕ್ಕೊಳಕತ್ತೀನಿ. ಆದಷ್ಟು ಕೈಯಲ್ಲಿ ಕಿವುಚ್ಬಿಟ್ಟು ಹಾಕಿದರೆ ಚೆನ್ನಾಗಿರ್ತೈತಿ. ಆಮೇಲೆ ಕೆಲವೊಬ್ಬರು ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಾಗಿ ಹಾಕಿ ಮಿಕ್ಸ್ ಮಾಡಿ ಹಾಕ್ತಾರೆ. ಅಂದರೆ ಗಟ್ಟಿಯಾಗಿ ಬರುತ್ತೆ, ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಹಾಕೋದಿಲ್ಲ, ಯಾಕಂದರೆ ಆಲೂಗಡ್ಡಿನೇ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟಿರ್ತೀನಲ್ಲ. ಇನ್ನು ಇದು ಕಡಲೆ ಹಿಟ್ಟು ಕಲಿಸ್ಬಿಟ್ಟು ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಗಟ್ಟಿ ಆಗಿಬಿಡ್ತೈತಿ ಸಾಗು. ಹಾಗಾಗಿ ಆಲೂಗಡ್ಡಿನೇ ಜಾಸ್ತಿನೇ ಇತ್ತು, ಸಾಕಾಗೋಷ್ಟು. ಅದಕ್ಕೆ ನಾನು ಕಡಲೆ ಹಿಟ್ಟು ಏನು ಹಾಕಿಲ್ಲ. ನಿಮಗೆ ಬೇಕಂದ್ರೆ ಹಾಕ್ಕೋಬೋದು. ಈಗ ಆಲೂಗಡ್ಡೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಒಂದೊಂದು ದೊಡ್ಡ ಪೀಸ್ ಇತ್ತು ಅಂದರೆ ಈ ರೀತಿ ಚಮಚ ಅಥವಾ ಸ್ಪೂನಿಂದ ನಾವು ಈ ಥರ ಅಲ್ಲೇ ಸ್ಮ್ಯಾಶ್ ಮಾಡಿಕೊಂಡ್ರು ನಡಿತೈತಿ. ಮ್ಯಾಶ್ ಅಂತಾರೆ, ನಾನು ಸ್ಮ್ಯಾಶ್ ಅಂತೀನಿ. ಕೆಲವೊಬ್ಬರು ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿದ್ದು ಹೇಳ್ತಾರೆ, ಕಲಿತೀನಿ. ನಾನು ಸ್ಮ್ಯಾಶ್ ಅಂತಿದ್ದೆ, ಬಟ್ ಸ್ಮ್ಯಾಶ್ ಎಲ್ಲ ಮ್ಯಾಶನ ಏನೋ ಅಂತಾರೆ. ಹಾಗೆ ನೋಡ್ರಿ, ಈಗ ಮಿಕ್ಸ್ ಮಾಡಿದ ಮೇಲೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿನಿ, ಒಂದು ಅರ್ಧ ಗ್ಲಾಸಷ್ಟು ನೋಡ್ಕೊಂಬಿಟ್ಟು ನೀರು ಹಾಕೋರಿ. ಜಾಸ್ತಿ ನೀರು ಹಾಕಿಬಿಟ್ರೆ ಮತ್ತೆ ನೀರಾಗುತ್ತೆ. ಹಾಗಾಗಿ ಸ್ವಲ್ಪ ಹಾಕಿ ನೋಡಿಕೊಂಡು ಹದ ಚೆನ್ನಾಗಿತ್ತು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇನ್ನು ಗಟ್ಟಿ ಐತಿ ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡ್ರೆ ನಡಿತೈತಿ. ನಾನು ಒಂದು ಗ್ಲಾಸ್ ಅಷ್ಟು ಹಾಕ್ಕೊಂಡಿನಿ ಟೋಟಲ್. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ಇದು ಒಂದು ಕುದಿ ಬಂದರೆ ರೆಡಿ ಆಯಿತು ಫ್ರೆಂಡ್ಸ್. ಆಲ್ರೆಡಿ ವ್ಯೂಸ್ ಡೌನ್ ಆದವು. ಕೆಲವೊಂದಿಷ್ಟು ದಿವಸ ನೋಡ್ತಾರೆ ಜನರು, ಆಮೇಲೆ ಮರ್ತು ಬಿಡ್ತಾರೆ ನಮ್ಮನ್ನ. ಏನು ಮಾಡೋಕ್ಕಾಗಲ್ಲ, ಬಂದಷ್ಟು ಬರಲಿ. ನಾನು ಈಗ ಒಂದು $100 ಕಂಪ್ಲೀಟ್ ಆಗೋ ಮಟ್ಟ ಹಾಕ್ತೀನಿ. ಆಮೇಲೆ ನೋಡ್ತೀನಿ, ಮುಂದೆ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಕ್ವಿಟ್ ಮಾಡ್ತೀನಿ ಫ್ರೆಂಡ್ಸು. ಯಾಕಂದ್ರೆ ಏನು ಇದು ಇಲ್ಲ, ಎಷ್ಟೇ ಎಫರ್ಟ್ ಹಾಕಿದ್ರೂ ಅದಕ್ಕೆ ಪ್ರತಿಫಲ ಇಲ್ಲ ಅಂದಮೇಲೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಸಾಕಷ್ಟು ಎಫರ್ಟ್ ಇರುತ್ತೆ ಇದ್ರಾಗೂ ಕೂಡ. ಲಾಸ್ಟಲ್ಲಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಹಾಗೆ ಮತ್ತೀಗ ಟೀಚರ್ ಎಕ್ಸಾಮ್ಗೆ ಕರೆದ್ರು ಅಂತಂದ್ರೆ ಅದು ಓದ್ಕೊಳಕ್ಕೂ ಟೈಮ್ ಸಿಗುತ್ತೆ. ಚಲೋತ್ನಾಗ ಅದರಲ್ಲೇ ಓದ್ಕೋಬೋದು. ವಿಡಿಯೋ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿ ಹಾಕೋದು ಭಾಳ ಟೈಮ್ ಹಿಡಿತೈತಿ. ಇದಕ್ಕೆ ಭಾಳ ಟೈಮ್ ಹಿಡಿತೈತಿ, ಮತ್ತು ಅದು ಇದಾಗಿಬಿಡ್ತೈತಿ. ಹಾಗಾಗಿ ಯಾವುದಾದ್ರೂ ಒಂದು ಮಾಡಬೇಕಾಗತ್ತೆ ನೋಡಿರಿ. ಈಗ ಸದ್ಯಕ್ಕೆ ಮಾಡ್ತೀನಿ, ಒಂದು $100 ಕಂಪ್ಲೀಟ್ ಆಗಬೇಕು. ಇವಾಗ ಒಂದು $60 ಆಗೈತಿ. ಇನ್ನೊಂದು $40 ಆಗ್ಬೇಕಂದ್ರೆ ಇನ್ನೂ 1 ತಿಂಗಳು ಹೋಗುತ್ತೋ 2 ತಿಂಗಳು ಹೋಗೈತಿ ಗೊತ್ತಿಲ್ಲ. ಅದು ಒಂದು ಪ್ರಾಬ್ಲಮ್. ಅದು ಕಂಪ್ಲೀಟ್ ಆಗಿಬಿಡುತ್ತೆ ಅಂದರೆ $100 ಆತಂದ್ರೆ ಅದು ನನ್ನ ಕೈಗೆ ಬಂದುಬಿಡ್ತೈತಿ ಪೇಮೆಂಟು. ಈಗ ನಾ ಮಾಡೋದು ಬಿಟ್ಟೆ ಅಂದರೆ ಅದು ಒಂದು $60 ಅಲ್ಲೇ ಉಳ್ಕೊತೈತಿ. ಮತ್ತು ನಾ ಯಾವಾಗ ವೀಡಿಯೋ ಹಾಕ್ತೀನಿ
ಅದು 100 ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಉಳಿತೈತಿ. ನಂಗೆ ಬರೋದೇ ಇಲ್ಲ, ಅದು ಇಷ್ಟು ದಿವಸ ಮಾಡಿದ್ದು ವೇಸ್ಟ್ ಆಗಿಬಿಡ್ತೈತಿ. ಅದಕ್ಕೆ ಅದೊಂದಿಷ್ಟು ಕಂಪ್ಲೀಟ್ ಆಗೋ ಮಟ್ಟ ಮಾಡ್ತೀನಿ. ಈಗ ನೋಡಿರಿ ಸಾಗು ರೆಡಿ ಆಯಿತು. ಸಾಗು ರೆಡಿ ಆದಮೇಲೆ ಪೂರಿ ಮಾಡ್ತಾಯಿದ್ದೀನಿ. ಪೂರಿ ಅಂತೂ ಚೆನ್ನಾಗಿ ಬರಾಕತ್ತಿದ್ವು. ಸೇಫ್ ಹೆಂಗಾರೆ ಯಾಕೆ ಬರಲಿ, ಬಟ್ ಉಬ್ಬಿ ಚೆನ್ನಾಗಿ ಸಾಫ್ಟಾಗಿ ಬಂತು. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇತ್ತು ಅಂದರೆ ಪೂರಿ ಸಖತ್ತಾಗಿರ್ತಾವೆ. ನಾ ಮಾಡಿರೋ ಪೂರಿ ಅಂತೂ ಸಖತ್ತಾಗಿದ್ದು ನೋಡಿರಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತೆ ನೋಡಿರಿ, ತೋರಿಸ್ತೀನಿ. ಏನೂ ಹಾಕಿಲ್ಲ ನಾನು ಹಿಟ್ಟಿಗೆ, ಬರೀ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡೀನಿ ಅಷ್ಟೇ. ಏನು ಹಾಲು ಹಾಕಿಲ್ಲ, ಮೊಸರು ಹಾಕಿಲ್ಲ, ಏನೂ ಹಾಕಿಲ್ಲ, ಹಾಗೆ ಮಾಡೀನಿ. ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ಫುಲ್ಲು ಉಬ್ಬಿದ್ದು, ಸಾಫ್ಟಾಗಿಯೇ ಇದ್ದು. ಬಿಸಿ ಬಿಸಿ ತಿನ್ಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಆರೇ ಬಿಟ್ಟಿದ್ದು. ನಾವ್ಯಾಕೆ ತಿನ್ನಿಸಿ, ನಾನು ತಿನ್ನೋರಿಗಿನ ಮತ್ತು ಉಷ್ಟು ಮಾಡೋರಿಗಿನ ಆರಿಬಿಟ್ಟಿತ್ತು. ಹಿಂಗೆ ತೆಗೆದು ಹಿಂಗೆ ತಿಂತೀವಿ ನೋಡಿರಿ, ಅದ್ರ ಟೇಸ್ಟೇ ಬೇರೆ. ಮಾಡಿಟ್ಟು ಆದಮೇಲೆ ತಿಂತೀವಲ್ಲ, ಅದ್ರ ಟೇಸ್ಟೇ ಬೇರೆ ಇರ್ತೈತಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದೈತಿ. ನೀವು ಕೂಡ ಪೂರಿ ಸಾಗು ಮಾಡ್ಕೊಂಡು ಟ್ರೈ ಮಾಡಿರಿ, ಚೆನ್ನಾಗಿರ್ತೈತಿ. ಆಮೇಲೆ ತರಕಾರಿ ಸಾಗುನು ಮಾಡ್ತಿದ್ದೆ ನಾನು, ಬಟ್ ತರಕಾರಿ ಸಾಗು ಮಾಡ್ಬೇಕಂದ್ರೆ ಟೈಮ್ ಜಾಸ್ತಿ ಹಿಡಿತೈತಿ. ಇದು ಆಲೂಗಡ್ಡೆ ಸಾಗು ಬೇಗ ಆಕೈತಿ, ಟೈಮ್ ಜಾಸ್ತಿ ಹಿಡಿಯೋದೇ ಇಲ್ಲ. ಇದು ಬರೀ ಈರುಳ್ಳಿ ಟೊಮೆಟೊ ಅವನ್ನೆಲ್ಲ ಹೆಚ್ಕೊಂಡು ಮಾಡಿಬಿಟ್ರೆ ಬೇಗ ಆಕೈತಿ ನೋಡಿರಿ. ಇಷ್ಟಕೊಂಡ ಪೂರಿ ಆದವು, ತುಂಬ ಚೆನ್ನಾಗಿ ಬಂದವು. ಪೂರಿ ಮಾತ್ರ ಸಖತ್ತಾಗಿ ಬಂದವು ನೋಡಿರಿ. ಉಬ್ಬ್ಯಾವು ಚಲೋ ಹೊತ್ನಾಗ. ಇದು ಪಟಾಕಿ ಆಗೈತಿ ಇದ್ರ ಮೇಲೆ, ಇದನ್ನ ಇಟ್ಟಿದ್ಕೆ ಚೆನ್ನಾಗಿ ಬಂದವು. ಟೇಸ್ಟ್ ಹೆಂಗಾಗೈತಿ ತಿಂದ್ಬಿಟ್ಟು ಹೇಳ್ತೀವಿ. ಸಾಗು ಇಷ್ಟ ಆಗೈತೆ ನೋಡಿರಿ. ಇನ್ನೊಂದು ಸ್ವಲ್ಪ ಹಿಟ್ಟೈತಿ, ತೆಗೆದಿಟ್ಟಿನಿ. ನಮ್ಮ ಮನೆಗೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಬರತ್ತಾರ, ಅವ್ರಿಗೆ ಇರಲಿ ಅಂತ ಅವ್ರು ಬಂದಾಗ ಮಾಡಿಕೊಟ್ರೆ ಆಯ್ತು ಅವ್ರಿಗೆ. ನಾವೀಗ ಇವನ್ನ ತಿಂತೀವಿ. ಇಷ್ಟೆಲ್ಲ ಕೆಲಸ ಆಗೈತಿ. ಈಗ ತಿನ್ನೋದಷ್ಟೇ ಕೆಲಸ. ವಾಷಿಂಗ್ ಮಿಷಿನ್ ಓಡಾಕತ್ತೈತಿ, ಬಟ್ಟೆ ಹಾಕೀವಿ ನೋಡಿರಿ. ಇಲ್ಲ ಅವನ್ನೆಲ್ಲ ಒಂದು ಇದ್ರಾಗ ಹಾಕಿಟ್ಬಿಟ್ಟಿನಿ ನೋಡಿರಿ, ಟ್ರೇದಾಗ. ಒಂದೊಂದು ಇಡ್ತೀವಲ್ಲ, ಬೀಳ್ತಾವೆ ಒಂದಕ್ಕೊಂದು ಟಚ್ ನಾಷ್ಟ ಮಾಡ್ತೀವಿ ನೋಡಿರಿ. ಈಗ ಹಾಕ್ಕೊಳಕತ್ತೀನಿ. ತೀರೆ ಗಟ್ಟಿನೂ ಆಗಿಲ್ಲ, ತೀರೆ ತೆಳ್ಳಗೂ ಆಗಿಲ್ಲ. ನನಗೆ ಎರಡು, ನವ್ಯಾಗ ಎರಡು ಹಾಕ್ಕೊತೀನಿ. ಹೆಂಗಾಗೈತೆ ನೋಡಿರಿ, ತಿಂದು ಹೇಳ್ತೀನಿ ಬರ್ರಿ. ಆಟ ನವಕ್ಕನ ಆಟ ಭಾರಿ ಐತಿ. ಹಾಂ ಹೆಂಗಾಗೈತಿ? ಮಸ್ತ್ ಐತಿ, ಮಸ್ತಾಗೈತಿ. ನಮ್ಮ ನಮಿತಾ ಇಲ್ಲಿ ಕುಂತ, ಅವಳಿಗೆ ಹುಷಾರಿಲ್ಲಲ್ಲ, ಡ್ರೆಸ್ ಚೇಂಜ್ ಮಾಡಿಲ್ಲ. ಅದಕ್ಕೆ ಅದೇ ಡ್ರೆಸ್ನಾಗ 3-4 ದಿನ ಹಾಕತ್ತೀವಿ ಅಲ್ಲೇ ಅಂತ ಅಲ್ಲಿ ಕುಂತ. ನಮ್ಮ ನವ್ಯಾಗೂ ಈಗ ಮಾಡಿಸ್ಬೇಕಂದ್ರೆ ಟೈಮ್ ಆಗ್ತದೆ, ಅದಕ್ಕೆ ತಿಂದು ಮಾಡಿಸಿದ್ರಾತು ಆರಾಮಾಗಿ. ಸಖತ್ ನಮ್ಮ ಮನೆಯವ್ರು ಜಾಕಕ್ಕೆ ಹೋಗ್ಯಾರ, ಜಾಕ ಮಾಡಿ ದೀಪ ಹಚ್ಚಿ ತಿಂತಾರ ಅವರು. ಫ್ರೆಂಡ್ಸ್ ನೋಡಿರಿ, ಇವಾಗ ತಿಂದಿದ್ದಾಯಿತು. ತಿಂದಾದ್ಮೇಲೆ ನವ್ಯಾಗ ಸ್ನಾನ ನಮ್ಮದು ಎಲ್ಲ ಆಯಿತು.
ಇದನ್ನು ಹಾಕಿ ಕೊಟ್ಟಿಲ್ಲ, ಹಂಗೆ ಐತದ, ಹಂಗಾಗಿ ಜರೀತದ. ಅವೆರಡು ಸ್ನಾನ ಆಯಿತು, ನಂದು ಆಯಿತು, ಎಲ್ಲರದ್ದು ಆಯಿತು. ನಾಷ್ಟ ಮಕ್ಕಳೇ ಮಧ್ಯಾಹ್ನ ಆಯ್ತಲ್ಲ, ಹಂಗಾಗಿ ಊಟದ್ದು ಏನು ಚಿಂತಿಲ್ಲ. ನಮ್ಮ ಸಬ್ಸ್ಕ್ರೈಬರ್ ಬರತ್ತಾರ ಎಲೆಕ್ಟ್ರಾನ್ ಸಿಟಿಯಿಂದ, ಇನ್ನೂ ಬಂದಿಲ್ಲ. 5 ಗಂಟೆ ಆಯ್ತು ಅಲ್ಲೇ, ದೂರಲ್ಲ, ಹಂಗಾಗಿ ಅವರು ಲೇಟಾಗಿ ಬಿಡಾಕತ್ತಾರ. ಊಟದ ಟೈಮಿಗೆ ಬರ್ತಾರೆ ಅಂದ್ಕೊಂಡೆ, ಬಟ್ ಇನ್ನೂ ಬರಲಿಲ್ಲ. ಅವ್ರು ಸ್ನ್ಯಾಕ್ಸ್ ಟೈಮಿಗೆ ಬರಾಕತ್ತಾರ. ನೋಡೋಣ ಅವ್ರು ಬಂದ ಮೇಲೆ ಆದ್ರೆ ವಿಡಿಯೋ ಮಾಡ್ಕೊತೀನಿ, ಇಲ್ಲಾಂದ್ರೆ ಇಲ್ಲ. ಈಕಿನ ನೋಡಕ್ಕೆ ಬರಕತ್ತಾರ, ನಾವೇನು ನೋಡಕ್ಕೆ ಬರಾಕತ್ತಾರ ನೋಡ್ರಿ, ಹೆಂಗೆ ಬಿದ್ಲೋಡ್ರಿ. ಅದೇ ಎತ್ತೇಳು, ಕಣ್ಣು ನೋಡವು ಕೆಂಪಗಾಗಿ ಹೋಗಿ ಮಕ್ಕೊಂಡಿಲ್ಲ, ಲೇಟಾಗಿ ಎದ್ದಾಳ. ನಾಳೆಯಿಂದ ನಿದ್ದೆ ಜೋರಿಕ್ಕಿದೆ, ಇವತ್ತು ಮಕ್ಕೊನಲ್ಲ, ಇವತ್ತು ನಾಳೆ ಅದಿಲ್ಲ. ಹಾಂ ಎದ್ದು ಕುಂದ್ರು ತೋರಿಸ್ತೀನಿ. ಸೌಂಡ್ ಕಡಿಮೆ ಇಟ್ಕೋರಿ. ನೋಡ್ರಿ ಬೇಬಿ ರೆಡಿ ಆಗೈತಿ, ಬೇಬಿ ರೆಡಿ ಆಗೈತಿದ್ದು. ಇವತ್ತು ಫ್ರಾಕ್ ಹಾಕ್ಕೊಂಡೈತಿ ಮನ್ಯಾಗ. ಹಾಂ ನಕ್ತೈತಿ ನೋಡ್ರಿ, ನಾಲ್ಗೆ ಹಾಕಿ ಹೊರಗೆ. ಹಾಂ ನವಿ 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 ಅಂದ್ರೆ ನೀನೇನಾ? ಮುಕ್ಕೊಂತೀಯಾ ಮುಕ್ಕೊಂಬಿಡು. ಚೂ ಬಾ ಚುಕ್ಕಿ ಬಾ, ನಾವೇನು ಕಣ್ಣಾಗ ನಿದ್ದಿ ಬಾ. ಚೂ ಬಾ ಚುಕ್ಕಿ ಬಾ, ನಮ್ಮಕ್ಕನ ಕಣ್ಣಾಗ ನಿದ್ದಿ ಬಾ. ಹೋದ್ ನೋಡ್ರಿ, ಬಾ ಈ ಕಡೆ. ಇಬ್ರದ್ದು ಸೇಮ್ ಕಲರ್ ಇವತ್ತು. ಚೂ ಬಾ ಚುಕ್ಕಿ ಬಾ, ನಾವೇನು ಕಣ್ಣಾಗ ನಿದ್ದಿ ಬಾ. ಚೂ ಬಾ ಚುಕ್ಕಿ ಬಾ, ನಾವೇನು ಕಣ್ಣಾಗ ನಿದ್ದಿ ಬಾ. ಅಣ್ಣ ಅಣ್ಣ ನೀನು ಮಿಯಾವ್ ಮಿಯಾವ್ ಅಂತ ನೋಡ್ರಿ ಡ್ರೆಸ್ ಹೆಸರು, ಮಿಯಾವ್. ಕ್ಯಾಟ್, ನಮ್ಮವೇ ಕ್ಯಾಟ್ ವಾಕೇ ಮಾಡಲ್ಲ, ಮಿಯಾವ್ ಅಂತ ಹಾಕ್ಯಾರ. ಹಾಂ, ಈ ಡ್ರೆಸ್ ಸಿಕ್ಕಿಗೆ ಬರುತ್ತೆ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತು. ಎದ್ದು ಕುಂದ್ರು ಚಿನ್ನೆ, ಎದ್ದು ಕೂತ್ಕವ. ಪೂಜೆ ಇವತ್ತು ನಮ್ಮ ಮನೆಯವರ ಮಾಡ್ಯಾರ, ಕದ ಹಾಕ್ಯಾರ. ಹಾಗೆ ಲಗ್ನ ಸಾಂಗ್ ನಿಂತೈತಿ, ಸಾಂಗ್ ಓಡ್ತಿರ್ತೈತಿ ಮನ್ಯಾಗ. ಒಟ್ಟು ನಮ್ಮ ಮನ್ಯಾಗ ನಾವೇನು ಸಲುವಾಗಿ ನೋಡೋಣ. ಅವ್ರು ಬಂದ ಮೇಲೆ ಅವ್ರಿಗೆ ಇಷ್ಟ ಇದ್ರು ವಿಡಿಯೋ ಮಾಡ್ಕೊತೀನಿ, ಇಲ್ಲಾಂದ್ರೆ ಇಲ್ಲ. ಮನ್ಯಾಗ ಇರ್ತೀರಿ ನೀವು? ಹೌದ್ರಿ, ಮಕ್ಕಿದ್ರೆ ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ, ನಮ್ಮ ನವೇ ನೋಡಕ್ಕೆ ಹುಡುಕೊಂಬಂದಾರ. ಅಲ್ಲಿಂದ ಇಲ್ಲಿಗೆ ಬಂದಾರ, ಎಲೆಕ್ಟ್ರಾನ್ ಸಿಟಿಯಿಂದ. ಭಾಳ ಖುಷಿ ಆಯ್ತು ನೀವು ಬಂದಿದ್ದು. ಹಾಂ ಬರ್ತಿದ್ವಿ ಒಂದ್ಸಲ. ಭಾಳ ದೂರ ಆಕೈತ್ರಿ, 1 ಅವರ್ ಅಂದ್ರೆ ಕಡಿಮೆ ಅಲ್ಲ. ಟ್ರಾಫಿಕ್ ಕಡಿಮೆ ಐತಲ್ಲ, ಬೇಗ ಬಂದಿರಿ. ಫ್ರೀ ಆಗಿದ್ದಾಗ ಹೋಗೋದು. ಮಾತಾಡ್ಸು. ಕಮೆಂಟ್ ಮಾಡ್ತಿರ್ತೀರಲ್ಲ, ಬರ್ಬೇಕು ಅಂತೇಳಿ. ನಮ್ಮ ಇದು ಆಸ್ಟ್ರೇಲಿಯಾ ಸಿಸ್ಟರ್, ನಿಮ್ಮ ಫ್ರೆಂಡ್ ನಿಮ್ಮ ಮನೆಗೆ ಬಂದ್ರ ಅಂತ ಕೇಳಾಕತ್ತಿದ್ರು. ಇನ್ನೂ ಬಂದಿಲ್ಲ ಸಿಸ್ಟರ್, ಅವ್ರಿಗೆ ನಂಬರ್ ಕೊಟ್ಟಿಲ್ಲ. ನಾನು ಒಂದ್ಸಲ ನೀವು ಅದು ಆರ್ಡರ್ ಮಾಡ್ತಿರಲ್ಲ, ನಂಬರ್ ತಗೊಂಡು ಮಾಡಿದ್ರಿ. ಹೌದ್ರಿ, ಅದು ಆರ್ಡರ್ ಮಾಡ್ಬೇಕು ನಂಬರ್ ಕೊಟ್ಟಿದ್ದೆ. ನಂಬರ್ ತಗೊಂಡು ಮೆಸೇಜ್ ಮಾಡಿದ್ರೆ ನಾನು ಕಳಿಸಿದ್ದೆ. ನಂದು ಅಕೌಂಟಿಂದ ನಿಮ್ಗೆ ಮೆಸೇಜ್ ಮಾಡಿದ ನಂಬರ್ ಶೋ ಆಗಲ್ಲ ನಿಮಗೆ. ಹಾಂ, ನಮ್ಮ ಮನೆಯವ್ರ ಅಕೌಂಟಿಂದ ಮಾಡಿದ್ದೆ, ನೋಡಿರಿ ನೀವು. ಹಂಗೆ ನಂಬರ್ ಅದೇ ಈಗ ವಾಟ್ಸಪ್ ಐತಲ್ರಿ, ಅದೇ ನಂಬರಿಗೆ ಅದೇ ನಂಬರ್. ಹೌದಾ ರೀ. ನೋಡ್ರಿ, ಇದು ವಾಯ್ಸ್ ರೆಕಾರ್ಡ್ ಕೊಡೋ ಅವಶ್ಯಕತೆನೇ ಇರ್ತಿದ್ದಿಲ್ಲ. ಸಾಂಗ್ ಹಾಕ್ಬಿಟ್ರು. ನಾನು ಲಕ್ಷ್ಯನಾಗ ಕೊಟ್ಟಿಲ್ಲ, ನಮ್ಮಿತನೂ ಕೇಳಿದ್ಲಕ್ಕಿ. ಬಟ್ ನಾನು ಕುಂಕುಮ ಕೊಡೋ ಒಂದು ಇದರಲ್ಲಿ ಮರ್ತು ಹೋಗ್ಬಿಟ್ಟೆ ಸಾಂಗ್ದು.
ಇವಾಗ ಕುಂಕುಮ ಕೊಡ್ತಾಯಿದ್ದೀನಿ. ಅವರು ಹೊರಟಿದ್ರು ಮನೆಗೆ, ಟೈಮ್ ಆಗುತ್ತಾ ಅಂತ ಹೇಳ್ಬಿಟ್ಟು ಇವಾಗ ಕುಂಕುಮ ಕೊಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ. ಮನೆಗೆ ಯಾರಾದರೂ ಹೆಣ್ಮಕ್ಳು ಬಂದರೆ ಈ ರೀತಿ ಕುಂಕುಮ ಕೊಡೋದು ತುಂಬ ಒಳ್ಳೆಯದು. ಸೌಭಾಗ್ಯ ಅಂತಾರಲ್ಲ ಹಂಗೆ ಅವರು ಕೂಡ ಮುತ್ತೈದೆ ನೋಡ್ರಿ. ಹಾಗಾಗಿ ಕುಂಕುಮ ಕೊಡಬೇಕಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ. ಬಂದಾಗ ಊಟ ಮಾಡಿಸಿ ಕಳಿಸ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಬಟ್ ಅವ್ರು ಊಟನೇ ಮಾಡಲಿಲ್ಲ. ಊಟ ಮಾಡ್ಕೊಂಡು ಬಂದೀವಿ, ಲೇಟ್ ಆಗೈತಿ ನಮ್ಮದು ಎಲ್ಲ ಅಂತಂದ್ರು. ಹಾಗಾಗಿ ಒತ್ತಾಯ ಮಾಡಿದೆ, ಆದ್ರೂ ಮಾಡಲಿಲ್ಲ ಅವರು. ನವ್ಯಾಗ ನೋಡ್ರಿ ಬಾಯಿ ಮಾಡಾಕತ್ತಾರ. ಮತ್ತು ಅದಕ್ಕೊಂದು ಕವರ್ ಕೊಟ್ಟೆ, ಇಟ್ಕೊಂಡು ಹೊಂಟ್ರು. ಇಷ್ಟೇ, ಖುಷಿ ಆಯ್ತು. ಬಾಯ್ ಮಾಡ ನಾವೇ ಸ್ಟಾಪ್ ತುಂಬಿದಿತ್ತು ಸಾಕಾ ತುಂಬತನ ಐತೆ ಐತಿ. ನಿಮ್ಮ ಅಪ್ಪ ಅವ್ರಿಗೆ ದಾರಿ ಹೇಳಕತ್ತಿ. ಬಾಯ್ ಮಾಡ ಬಾಯ್ ಆಂಟಿ. ಫ್ರೆಂಡ್ಸ್ ನೋಡ್ರಿ, ಈಗ ನಮ್ಮ ಸಬ್ಸ್ಕ್ರೈಬರ್ ಹೋದ್ರು. ನಮ್ಮಪ್ಪ ಮ್ಯಾಗ ಅರ್ಬಿ ಒಣ ಹಾಕಕ್ಕೆ ಹೋಗ್ಯಾರ. ನಮ್ಮ ನಾವೇನು ನೋಡ್ರಿ ಮಾತಾಸ್ ಅವ್ರಿಗೆ ಅಂತ ನಮ್ಮ ಯಾವುದು ಚಾಕ್ಲೇಟ್ ಕೇಕ್ ತಂದು ಕೊಟ್ಟೋಗ್ಯಾರ ನೋಡ್ರಿ. ಕೇಕ್ ತಂದಾರ, ಚಿಪ್ಸು, ಆಮೇಲೆ ಚಿಪ್ಸ್ ತಂದಾರ, ಮೋತಿಚೂರ್ ಲಾಡು ತಂದಾರ, ಡೈರಿ ಮಿಲ್ಕ್ ಯಾಡು. ನಾವೇನು ಕೈಯಾಗ 100 ರೂಪಾಯಿ ಇಟ್ಟು ಹೋದ್ರು. ಕ್ಲಿಯರ್ ಬರ್ತಾ ಇಲ್ಲಿದ್ರ. ಫ್ರೆಂಡ್ಸ್ ನೋಡ್ರಿ, ನಮ್ಮ ಸಬ್ಸ್ಕ್ರೈಬರ್ ಬಂದು ಹೋದ್ರು. ನಮ್ಮ ಸೈಡ್ದವ್ರ ಅವ್ರ ಹಸ್ಬೆಂಡ್ ಬಾಗಲಕೋಟೆ ಅಂತ, ಅವರು ದಾಂಡೇಲಿ ಅವ್ರಂತ. ಹಾಗಾಗಿ ಪಾಪ ಬಂದಿದ್ರು. ಭಾಳ ದಿವಸದಿಂದ ಕಮೆಂಟ್ ಹಾಕ್ತಾನೆ ಇದ್ರು, ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಫ್ಯಾಮ್ಲಿ ಮೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ಹಾಗಾಗಿ ಹಂಗಾಗಿ ನಾನು ನಂಬರ್ ಕೊಟ್ಟಿದ್ದೆ ನಮ್ಮ ಮನೆಯವ್ರದ್ದು. ಬಂದು ಕುತ್ಕೊಂಡ್ರು, ಮಾತಾಡಿದ್ರು ಎಷ್ಟೊತ್ತನ. ಇನ್ನು ಮಾತಾಡ್ಕೊಂತ ಕುಂದಿರ್ತಿದ್ವಿ. ಮತ್ತು ಅವರು ದೂರಲ್ಲ, ಹಾಗಾಗಿ ಹೋದ್ರು. ದೇವಸ್ಥಾನ ಅವೆಲ್ಲ ನೋಡ್ಕೊಂಡು ಹೋಗ್ರಿ, ಎಲ್ಲ ಚೆನ್ನಾಗದವು ಇಲ್ಲಿ. ಓಂಕಾರ ಹಿಲ್ಸು ಮತ್ತು ರಾಜರಾಜೇಶ್ವರಿ ದೇವಸ್ಥಾನ, ಷಣ್ಮುಗ ದೇವಸ್ಥಾನ ಎಲ್ಲ ಚೆನ್ನಾಗದವು, ನೋಡ್ಕೊಂಡು ಹೋಗ್ರಿ ಅಂತ ಹೇಳಿ ಕಳಿಸಿದ್ವಿ. ನೋಡ್ಕೊಂಡು ಹೋಗ್ತಾರೋ ಏನೋ ಗೊತ್ತಿಲ್ಲ. ಹೋದ್ಮೇಲೆ ಫೋನ್ ಹಚ್ಚ್ರಿ ಅಂತಂದು ಹೇಳಿದೆ. ಫೋನ್ ಹಚ್ಚಿ ಹೇಳಿದ್ರೆ ಗೊತ್ತಾಕತ್ತೆ. ಖುಷಿ ಆಯ್ತು ನೋಡ್ರಿ. ನಿಮಗೂ ಯಾರಿಗಾದರೂ ಬರಬೇಕು, ಕೆಲವೊಬ್ರು ಅವಾಗೆಲ್ಲ ಕಮೆಂಟ್ ಹಾಕ್ತಿದ್ರು, ಬರಬೇಕು ನಿಮ್ಮ ಮನೆಗೆ, ನಿಮ್ಮ ಫ್ಯಾಮ್ಲಿ ಮೀಟ್ ಮಾಡ್ಬೇಕಂತಿದ್ರು. ಬಟ್ ಇಷ್ಟು ಬೇಗ ನಮ್ಮ ಇವ್ರ ಥರ ಬಂದು ಮೀಟ್ ಆಗಲಿಲ್ಲ ಯಾರು. ಪಾಪ ಖುಷಿ ಆಯಿತು. ಈ ವಿಡಿಯೋ ನೀವೇನಾದರೂ ನೋಡ್ತಾ ಇದ್ರೆ ಸಿಸ್ಟರ್ ವೀಣಾ ಸಿಸ್ಟರ್, ನಿಮಗೆ ತುಂಬ ಥ್ಯಾಂಕ್ಸ್. ಬಂದು ಹೋದ್ರಲ್ಲ, ಒಂಥರ ಒಂದು ಫ್ಯಾಮ್ಲಿ ಬಂದು ಮೀಟಾಗಿ ಹೋದಂಗೆ ಆಯಿತು. ನನಗೆ ಖುಷಿ ಆಯಿತು. ಇದು ಏನು ತಂಗಿ ತಮ್ಮ ಮನೆಗೆ ಬಂದು ಹೋದ್ರೆ ಅನ್ನೋ ಖುಷಿ ಆಯಿತು. ನಮಗೂ ಯಾರೂ ಇಲ್ಲ, ಹೋಗೋರು ಬರೋರು ಅಷ್ಟೊಂದು. ನೀವಾದರೂ ಬಂದು ಹೋಗ್ತಿರಲ್ಲ ನಮ್ಮ ಫ್ಯಾಮ್ಲಿ ಇದ್ದಂಗೆ, ನೀವು ಕೂಡ ಖುಷಿ ಆಕೈತೆ ನೋಡ್ರಿ. ಯಾರಿಗಾದರೂ ನಮ್ಮ ಸಬ್ಸ್ಕ್ರೈಬರು ಹತ್ತಿರದಲ್ಲಿ ಯಾರು ಇದ್ರೆ ಬರ್ತೀವಿ ಅಂದ್ರೆ ಬಂದು ಹೋಗ್ರಿ, ಅದ್ರಾಗ ಏನಿಲ್ಲ. ಒಂಥರ ಬಾಂಡಿಂಗ್ ಬೆಳಿತೈತಿ ಇನ್ನು ನಿಮಗೂ ನಮಗೂ ಕೂಡ. ಓಕೆ, ಮತ್ತು ನಾನು ಸಾಯಂಕಾಲ ಎಲ್ಲ ಕಂಟಿನ್ಯೂ ಮಾಡ್ತೀನಿ.